ಹ್ಯಾಪಿ ಮದರ್ಸ್ ಡೇ ಅಮ್ಮ. ನನ್ನ ಮದರ್ಸ್ ಡೇ ಹೀಗಿತ್ತು. ಬೆಳಗ್ಗೆ ಎದ್ದು ಗ್ರೀನ್ ಟೀ ತೊಗೊಂಡು ಈ ಬಾದಾಮ್ ತೊಗೊಂಡು ನಾನು ಜಿಮ್ಗೆ ಹೊರಟೆ. ಜಿಮ್ಮಲ್ಲಿ ಸೆಷನ್ನ ಮುಗಿಸ್ಕೊಂಡು ನೋಡಿ ಪಿಂಕಿ ಕೂಡ ಬಂದಿದ್ದಾಳೆ ಇವತ್ತು. ಈಗ ಇದು ಮುಗಿಸ್ಕೊಂಡು ನಾನು ಕಾರ್ಡಿಯೋ ಮಾಡಬೇಕು. ಲೆಟ್ಸ್ ಗೋ. ಸೊ ಕಾರ್ಡಿಯೋ ಕೂಡ ಮಾಡಿದೆ. ನೋಡಿ ಯಾವ ರೇಂಜಿಗೆ ಬೇರ್ತಿದ್ದೀನಿ ಅಂತೇಳಿ. ಸೊ ಈ ಕಾರ್ಡಿಯೋನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಡ್ಬೇಕಾದ್ರೆ ನಾನು ಅಲ್ಲಿ ಕರ್ಬೇವು ಸೊಪ್ಪು ತೊಗೊಂಡು ತಿಂದೆ. ಬಿಕಾಸ್ ನಾನು ಏರ್ ಕೇರ್ ಮಾಡಬೇಕು ಅಂತ ಹೇಳಿ ತುಂಬ ದಿನ ಆಗಿತ್ತು ನಾನು ದೇವ್ರ ಪೂಜೆ ಮಾಡಿ. ಸೊ ದೇವ್ರ ಪೂಜೆ ಮಾಡಿದೆ, ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಒಂದು ಪೂಜೆ ಕೂಡ ಮಾಡಿದ್ವಿ. ನನ್ನ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಹಾಗೆ ಇದು ಬ್ರೇಕ್ಫಾಸ್ಟ್ ತೊಗೊಂಡೆ, ನಲ್ಲಿಕಾಯಿ ಕೂಡ ತಿಂದೆ. ಆಮೇಲೆ ಯುಕ್ತ ಹೊಟ್ಟೆ ಸಿಕ್ತಿದೆ, ಮಮ್ಮಿ ಊಟ ಮಾಡಿಸು ಅಂದ್ಲು. ಇವತ್ತು ನನ್ನ ಮಗಳು ಕಾಂಪ್ಲಿಮೆಂಟ್ ಕೂಡ ಕೊಟ್ಲು. ಅವಳು ಯೂಶ್ವಲಿ ಖಾರ ತಿನ್ನಲ್ಲ, ಸಾರು ಚೆನ್ನಾಗಿದೆ ಅಂತ. ಅದಾದಮೇಲೆ ನಾನು ಲಂಚ್ನ ತೊಗೊಂಡೆ, ತುಂಬ ದಿನ ಆಗಿತ್ತು. ಅಣ್ಣ ತಂಗಿ ಫಿಲಮ್ ನೋಡಿ. ಸೊ ಅಣ್ಣ ತಂಗಿ ಫಿಲಮ್ ನೋಡಿಕೊಂಡು ಪಾಯಸ ಬೇರೆ ಮಾಡಿದ್ರು ಇವತ್ತು ಪೂಜೆ ಮಾಡಿದ್ರಿಂದ. ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಆಮೇಲೆ ಯುಕ್ತ ತೀಟೆ ಮಾಡ್ತಿದ್ಲು ಅಂತ ಮಲಗಿಸ್ದೆ. ಪಿಂಕಿ ಇವತ್ತು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ರೆಡಿ ಮಾಡಿಸ್ಕೊಂಡ್ಲು. ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ರಘು ಕೂಡ ಬಂದ್ರು ಇವತ್ತು. ಸೊ ಇವತ್ತಿನ ನನ್ನ ಡಿನ್ನರ್ ಇದು. ಆಮೇಲೆ ಈಗ ಬೆಳಗ್ಗೆ ತಿನ್ನೋದಕ್ಕೆ ಇದನ್ನ ಸೋಂಕ್ ಮಾಡಿ ಇಡ್ತಾ ಇದ್ದೀನಿ, ವಾಲ್ನಟ್ ಮತ್ತೆ ಚಿಯಾ ಸೀಡ್ಸ್. ನಾನು ಊಟ ಆದ್ಮೇಲೆ ಲೈಟ್ ಆಗಿ ಮನೆ ಹತ್ರನೇ ವಾಕ್ ಮಾಡಿದೆ. ನಮ್ಮನೇಲಿ ನಮ್ಗೆ ಎಂಟರ್ಟೈನರ್ಸ್ ಅಂತಂದ್ರೆ ನಮ್ ಪಿಂಕಿ ಮತ್ತೆ ನಮ್ ಯುಕ್ತ, ಇವರಿಬ್ರು ಸೇರ್ಕೊಂಡ್ರೆ ನಮ್ಮನ್ನ ನಗ್ಸಿ ನಗ್ಸಿ ಇಕ್ತಾರೆ. ನಮ್ ಜೀವನದಲ್ಲಿ ನಾವು ಕಲ್ತಿದ್ ಪಾಠಕ್ಕಿಂತ ಜೊತೆಲಿರ್ತಾರಲ್ಲ ಅವ್ರು ಆಡಿದ ನಾಟಕಗಳೇ ಹೆಚ್ಚು. ಏನಂತೀರಾ? ನಿಮಗೂ ಇದು ಫೀಲ್ ಆಗಿದೆಯಾ? ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ಗಂಟ ಮಿಸ್ ಮೀ. ಬಾಯ್.